ನಮಸ್ಕಾರ. 3 ಗಂಟೆಯ ಪ್ರಮುಖ ಸುದ್ದಿ. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಬಂಧನ ಭೀತಿ ಎದುರಾಗಿದೆ. ಬೆಳ್ತಂಗಡಿಯ ಹರೀಶ್ ಪೂಂಜಾ ನಿವಾಸಕ್ಕೆ ವಕೀಲರು ಭೇಟಿ ನೀಡಿದ್ದಾರೆ. ಪೊಲೀಸರ ಜೊತೆ ವಕೀಲರ ತಂಡ ಮಾತುಕತೆ ನಡೆಸಿದೆ. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಬಂಧನ ಭೀತಿ ಎದುರಾಗಿದೆ. ಬೆಳ್ತಂಗಡಿಯ ಹರೀಶ್ ಪೂಂಜಾ ನಿವಾಸಕ್ಕೆ ವಕೀಲರು ಭೇಟಿ ನೀಡಿದ್ದಾರೆ. ಹರೀಶ್ ಪೂಂಜಾ ನಿವಾಸದ ಮುಂದೆ ಪೊಲೀಸರು ಕೂಡ ಬಂದಿದ್ದಾರೆ. ಪೊಲೀಸರ ಜೊತೆ ವಕೀಲರ ತಂಡ ಮಾತುಕತೆ ನಡೆಸಿದೆ. ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ ಹಾಕಿ ನಿಂದಿಸಿದ್ದಂತಹ ಶಾಸಕ ಹರೀಶ್ ಪೂಂಜಾಗೆ ಇದೀಗ ಬಂಧನ ಭೀತಿ ಎದುರಾಗಿದೆ. ಶಾಸಕ ಹರೀಶ್ ಪೂಂಜಾ ಬಂಧಿಸಿ ಕರೆದೊಯ್ಯೋ ಸಾಧ್ಯತೆ ಇದ್ದು ಬಿಜೆಪಿ ಶಾಸಕ ಹರೀಶ್ ಪೂಂಜಾ ನಿವಾಸದ ಮುಂದೆ ಕಾರ್ಯಕರ್ತರು ಕೂಡ ಜಮಾಯಿಸ್ತಾ ಇದ್ದಾರೆ. ಮೇ 20ರಂದು ತಾಲೂಕು ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಬೆಳ್ತಂಗಡಿಯ ಬಿಜೆಪಿ ಶಾಸಕರು ಕೊಟ್ಟಿದ್ದಂತ ಹೇಳಿಕೆ, ಕಾರ್ಯಕರ್ತರಿಗಾಗಿ ಖಾಕಿ ಕಾಲರ್ ಹಿಡಿಯುವೆ ಅನ್ನೋ ಮಾತನ್ನ ಹೇಳಿದ್ರು. ಶಾಸಕರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಯಾವುದೇ ಕ್ಷಣದಲ್ಲಿ ಬಂಧಿಸಿ ಕರೆದೊಯ್ಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಹರೀಶ್ ಪೂಂಜಾ ಅವರ ನಿವಾಸದ ಮುಂದೆ ಸೇರಿರುವಂತಹ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ಜೊತೆ ಈಗ ವಕೀಲರ ತಂಡ ಚರ್ಚೆ ನಡೆಸ್ತಾ ಇದೆ. ಕಾರ್ಯಕರ್ತರು ಜಮಾಯಿಸಿದ್ದಾರೆ ಶಾಸಕರ ನಿವಾಸದ ಹೊರಗಡೆ. ಮೇ 20ರಂದು ತಾಲೂಕು ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗಿತ್ತು. ಪ್ರತಿಭಟನೆ ವೇಳೆ ಪೊಲೀಸರಿಗೆ ಬೆದರಿಕೆಯನ್ನ ಹಾಕಿದ್ದ ಹರೀಶ್ ಪೂಂಜಾ ಕಾರ್ಯಕರ್ತರಿಗಾಗಿ ಖಾಕಿ ಕಾಲರ್ ಹಿಡಿಯುವೆ ಅನ್ನೋ ಮಾತನ್ನ ಹೇಳಿದ್ರು. ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದ್ದು ಈಗ ಬಂಧನ ಭೀತಿ ಎದುರಾಗಿದೆ. ಹರೀಶ್ ಪೂಂಜಾ ಅವರ ನಿವಾಸದ ಎದುರು ಪೊಲೀಸರು ಬಂದಿದ್ದಾರೆ. ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ಸೇರ್ತಾ ಇದ್ದಾರೆ. ಈಗ ವಕೀಲರ ತಂಡ ಆಗಮಿಸಿ ಪೊಲೀಸರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ. ಭರತರಾಜ್, ಬೆಳ್ತಂಗಡಿ ಬಿಜೆಪಿ ಶಾಸಕರಿಗೆ ಈಗ ಬಂಧನ ಭೀತಿ ಎದುರಾಗಿದೆ. ಮನೆ ಮುಂದೆ ಪೊಲೀಸರು ಇದ್ದಾರೆ, ವಕೀಲರ ತಂಡ ಈಗ ಬಂದಿದೆ, ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ಜಮಾಯಿಸ್ತಾ ಇದ್ದಾರೆ. ಸದ್ಯ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ಶ್ವೇತಾ, ಹೌದು, ಈಗಾಗಲೇ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ಮನೆಯಲ್ಲಿ ಒಂದು ಹೈ ಡ್ರಾಮಾ ಮುಂದುವರೆದಿರುವಂತದ್ದು. ಪ್ರಮುಖವಾಗಿ ಪೊಲೀಸರಿದ್ದಾರೆ, ಅದರ ಜೊತೆಗೆ ಭಾರಿ ಸಂಖ್ಯೆಯ ಕಾರ್ಯಕರ್ತರಿದ್ದಾರೆ. ಅದರ ಜೊತೆಗೆ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಇಲ್ಲಿನ ಬಿಜೆಪಿ ನಾಯಕರುಗಳು, ರಾಜೇಶ್ ನಾಯಕ್, ವೇದವ್ಯಾಸ್ ಕಾಮತ್ ಮತ್ತು ಮಾಜಿ ಶಾಸಕರು ಹಾಗಾಗಿ ಎಲ್ಲರೂ ಕೂಡ ಈಗಾಗಲೇ ಹರೀಶ್ ಪೂಂಜಾ ಅವರ ಮನೆಗೆ ಬಂದಿರುವಂತದ್ದು. ಡಿವೈಎಸ್ಪಿ ಅವರು ಕೂಡ ಒಂದು ಭೇಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಎಫ್ಐಆರ್ಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಏನನ್ನು ಹೇಳುತ್ತೆ ಮತ್ತು ಸುಪ್ರೀಂ ಕೋರ್ಟ್ ಈ ಹಿಂದಿನ ಆದೇಶ ಏನನ್ನು ಹೇಳುತ್ತೆ ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಕಾನೂನಿನ ಅಡಿಯಲ್ಲಿ ಏನಾದ್ರೂ ಪ್ರೊಸೀಜರ್ ಗಳನ್ನ ಫಾಲೋ ಮಾಡಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಭರತರಾಜ್. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಈಗ ಬಂಧನ ಭೀತಿ ಎದುರಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು. ಮೊದಲ ದೃಶ್ಯದಲ್ಲಿ ಹರೀಶ್ ಪೂಂಜಾ ಪ್ರತಿಭಟನೆ ಸಂದರ್ಭದಲ್ಲಿ ಮಾಡಿದಂತ ಭಾಷಣ ಆಗಿತ್ತು. ಈ ಭಾಷಣದ ಸಂದರ್ಭದಲ್ಲಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಈಗ ಕೇಸ್ ಕೂಡ ದಾಖಲಾಗಿದೆ. ಕಾರ್ಯಕರ್ತರಿಗಾಗಿ ಖಾಕಿ ಕಾಲರ್ ಹಿಡಿಯೋದಕ್ಕೂ ನಾನ್ ರೆಡಿ ಅನ್ನೋ ಮಾತನ್ನ ಹರೀಶ್ ಪೂಂಜಾ ಹೇಳಿದ್ರು. ಬೆಳ್ತಂಗಡಿಯ ಬಿಜೆಪಿ ಕಾರ್ಯಕರ್ತರನ್ನ ಮುಟ್ಟಿ ನೋಡ್ತೀನಿ, ಕಾರ್ಯಕರ್ತರಿಗಾಗಿ ಖಾಕಿ ಕಾಲರ್ ಆದ್ರೂ ಹಿಡಿತೀನಿ ನಾನು ಅನ್ನೋ ಮಾತನ್ನ ಹೇಳಿದ್ದು ಈಗ ಅವರಿಗೆ ಬಂಧನ ಭೀತಿ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ. ಭರತರಾಜ್, ಅಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ರಿ. ಈಗ ವಕೀಲರು ಕೂಡ ಬಂದಿದ್ದಾರೆ ಹರೀಶ್ ಪೂಂಜಾ ಅವರ ನಿವಾಸಕ್ಕೆ. ಹರೀಶ್ ಪೂಂಜಾ ನಿವಾಸದ ಮುಂದೆ ಪೊಲೀಸರು ಸೇರಿದ್ರು. ಯಾವುದೇ ಕ್ಷಣದಲ್ಲಿ ಬಂಧಿಸುವ ಕರೆದೊಯ್ಯುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ಅಲ್ಲಿ ಹೈ ಡ್ರಾಮಾ ನಡೆಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ಈಗಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹರೀಶ್ ಪೂಂಜಾ ಅವರ ನಿವಾಸದ ಮುಂದೆ ಇದ್ದಾರೆ. ವಕೀಲರು ಕೂಡ ಬಂದು ಪೊಲೀಸರ ಜೊತೆ ಈಗ ಮಾತುಕತೆ ನಡೆಸ್ತಾ ಇದ್ದಾರೆ. ಹರೀಶ್ ಪೂಂಜಾ ಮೇಲೆ 143 ಸೆಕ್ಷನ್
147 ಸೆಕ್ಷನ್ 341, ಸೆಕ್ಷನ್ 504, 506 ಮತ್ತು ಸೆಕ್ಷನ್ 149 ಅಡಿ ಕೇಸ್ ದಾಖಲಾಗಿದ್ದು ಯಾವುದೇ ಕ್ಷಣದಲ್ಲಿ ಬಂಧಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ವಕೀಲರ ತಂಡ ಬಂದು ಪೊಲೀಸರ ಜೊತೆ ಮಾತುಕತೆ ನಡೆಸ್ತಾ ಇದ್ದು ಅದರ ಬಗ್ಗೆ ಅಪ್ಡೇಟ್ಸ್ ಸಿಗಬೇಕಾಗಿದೆ. ಕಾನೂನು ಬಾಹಿರವಾಗಿ ಗುಂಪುಗೂಡೋದು 143 ಸೆಕ್ಷನ್. ಇನ್ನು ಗಲಭೆ ಸೃಷ್ಟಿ ಹಿನ್ನೆಲೆ ಸೆಕ್ಷನ್ 147 ದಾಖಲಾಗಿದೆ. ಸೆಕ್ಷನ್ 341 ಅದರ ಜೊತೆಗೆ ಸೆಕ್ಷನ್ 504 ಉದ್ದೇಶಪೂರ್ವಕವಾಗಿ ಹೀಯಾಳಿಸಿ ಪ್ರಚೋದನೆಗೆ ಒಳಪಡಿಸೋದು, ಕ್ರಿಮಿನಲ್ ಬೆದರಿಕೆ ಒಡ್ಡೋ ಅಡಿಯಲ್ಲಿ ಸೆಕ್ಷನ್ 506 ಹಾಕಲಾಗಿದೆ. ಒಟ್ಟಾರೆ ಈ ಪ್ರಕರಣಗಳ ಅಡಿ ಈಗ ಬಂಧನ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು ಹರೀಶ್ ಪೂಂಜಾ ಅವರ ಕಡೆಯಿಂದ ವಕೀಲರ ತಂಡ ಪೊಲೀಸರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.